ಮಹಾಶಿವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಲೆಲ್ಲೂ ಮನೆ ಮಾಡಿದ ಶಿವರಾತ್ರಿ ಹಬ್ಬದ ಸಂಭ್ರಮ ಅಂತ ಹೇಳ್ಬೋದು. ಇಡೀ ನಾಡಿನಾದ್ಯಂತ ಎಲ್ಲೆಲ್ಲೂ ಹರ ಹರ ಮಹಾದೇವ್ ಅಂತೇಳಿ ಜಯಘೋಷಗಳು ಮುಗಿಲ್ಮುಟ್ಟವ ಅಂತ ಹೇಳ್ಬೋದು. ಕಲ್ಯಾಣ ಕರ್ನಾಟಕದಲ್ಲೇ ಅತಿ ದೊಡ್ಡ ಶಿವನ ಮೂರ್ತಿ ಇರುವಂಥ ಹಳಿಕೇಡ್ ಗ್ರಾಮದಲ್ಲಿ ನಾವಿದ್ದೀವಿ. ಈಗಾಗಲೇ ಹಳಿಕೇಡ್ ಗ್ರಾಮಕ್ಕೆ ಶಿವನ ಖೇಡ್ ಅಂತೇಳಿ ಸಾಕಷ್ಟು ಜನ ಕರೀತಾರ. ನೋಡ್ಬೋದು ನೀವು, ಸುಮಾರು 55 ಅಡಿ ಎತ್ತರದ ಶಿವನ ಮೂರ್ತಿಯನ್ನು ನೋಡ್ಲಿಕ್ಕೆ ಸಾಕಷ್ಟು ಭಕ್ತಾದಿಗಳು ಇವತ್ತು ವಿಶೇಷವಾಗಿ ನಮ್ಮ ಮಹಾಶಿವರಾತ್ರಿ ಹಬ್ಬದ ಹಿನ್ನೆಲೆಯಲ್ಲಿ ಇಲ್ಲಿಗೆ ಆಗಮಿಸ್ತಾರ. ನೋಡ್ಬೋದು ನೀವು, ಈಗಾಗಲೇ ಇಲ್ಲಿ ಕೂಡ ಸಾಕಷ್ಟು ಬೆಳಗ್ಗೆಯಿಂದಲೇ ವಿಶೇಷ ಪೂಜೆಗಳು ಅಭಿಷೇಕ ನಡೀತಾ ಇವೆ ಅಂತ ಹೇಳ್ಬೋದು. ಗುಲ್ಬರ್ಗ ಬೀದರ್ ಮುಖ್ಯ ರಸ್ತೆಯಲ್ಲಿದ್ದಂಥ ಕೈಲಾಸನಾಥೇಶ್ವರ ದೇವಸ್ಥಾನದಲ್ಲಿ ಕೂಡ ಶಿವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡ್ಯದ. ನೋಡ್ಬೋದು ಯಾವ ರೀತಿ ಶಿವ ಅಲಂಕಾರಗೊಂಡೇನದಂದ್ರೆ ಕುಂತಿದ್ದಾರ. ಸಾಕಷ್ಟು ಭಕ್ತಾದಿಗಳು ಬೆಳಗ್ಗೆಯಿಂದಲೇ ಶಿವನ ದರ್ಶನ ಪಡೆದು ವಿಶೇಷ ಪೂಜೆಯನ್ನು ಸಲ್ಲಿಸಿ ಪುನೀತರಾಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ರಾಜ್ಯದ ಮುಕುಟ ಬೀದರ್ಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಅಲ್ಲಲ್ಲೇನದ ಮನೆ ಮಾಡ್ಯದ ಅಂತ ಹೇಳ್ಬೋದು. ವಿಶೇಷವಾಗಿ ಪಾಪನಾಶ ಶಿವಲಿಂಗ ದೇವಸ್ಥಾನ ಇರ್ಬೋದು, ಹೊನ್ನಕೇರಿ ಸಿದ್ದೇಶ್ವರ ದೇವಸ್ಥಾನ ಇರ್ಬೋದು, ಗಾಯಮುಖ್ ಇರ್ಬೋದು, ವಿಶೇಷವಾಗಿ ಕೈಲಾಸನಾಥೇಶ್ವರ ದೇವಸ್ಥಾನದಲ್ಲಿ ಕೂಡ ಬೆಳಿಗ್ಗೆಯಿಂದಲೇ ಸಂಭ್ರಮ ಮನೆ ಮಾಡ್ಯದ ಅಂತ ಹೇಳ್ಬೋದು. ಇವತ್ತು ವಿಶೇಷವಾಗಿ ಇಡೀ ಊರಲ್ಲಿ ಒಂದು ಹಬ್ಬದ ವಾತಾವರಣ. 25ನೇ ಜಾತ್ರಾ ಮಹೋತ್ಸವ ಇಲ್ಲೊಂದು ಕೈಲಾಸನಾಥೇಶ್ವರ ದೇವಸ್ಥಾನದಲ್ಲಿ ನಡೀತಾ ಅಂತ ಹೇಳ್ಬೋದು. ಹೀಗಾಗಿ ಮಹಾಶಿವರಾತ್ರಿ ಹಬ್ಬದ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಸಂಭ್ರಮ ಇಲ್ಲಿ ಮನೆ ಮಾಡ್ಯದ ಅಂತ ಹೇಳ್ಬೋದು. ಹಳಿಕೇಡಿಂದ ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಮಹಾಶಿವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಲೆಲ್ಲೂ ಮನೆ ಮಾಡಿದ ಶಿವರಾತ್ರಿ ಹಬ್ಬದ ಸಂಭ್ರಮ ಅಂತ ಹೇಳ್ಬೋದು. ಇಡೀ ನಾಡಿನಾದ್ಯಂತ ಎಲ್ಲೆಲ್ಲೂ ಹರ ಹರ ಮಹಾದೇವ್ ಅಂತೇಳಿ ಜಯಘೋಷಗಳು ಮುಗಿಲ್ಮುಟ್ಟವ ಅಂತ ಹೇಳ್ಬೋದು. ಕಲ್ಯಾಣ ಕರ್ನಾಟಕದಲ್ಲೇ ಅತಿ ದೊಡ್ಡ ಶಿವನ ಮೂರ್ತಿ ಇರುವಂಥ ಹಳಿಕೇಡ್ ಗ್ರಾಮದಲ್ಲಿ ನಾವಿದ್ದೀವಿ. ಈಗಾಗಲೇ ಹಳಿಕೇಡ್ ಗ್ರಾಮಕ್ಕೆ ಶಿವನ ಖೇಡ್ ಅಂತೇಳಿ ಸಾಕಷ್ಟು ಜನ ಕರೀತಾರ. ನೋಡ್ಬೋದು ನೀವು, ಸುಮಾರು 55 ಅಡಿ ಎತ್ತರದ ಶಿವನ ಮೂರ್ತಿಯನ್ನು ನೋಡ್ಲಿಕ್ಕೆ ಸಾಕಷ್ಟು ಭಕ್ತಾದಿಗಳು ಇವತ್ತು ವಿಶೇಷವಾಗಿ ನಮ್ಮ ಮಹಾಶಿವರಾತ್ರಿ ಹಬ್ಬದ ಹಿನ್ನೆಲೆಯಲ್ಲಿ ಇಲ್ಲಿಗೆ ಆಗಮಿಸ್ತಾರ. ನೋಡ್ಬೋದು ನೀವು, ಈಗಾಗಲೇ ಇಲ್ಲಿ ಕೂಡ ಸಾಕಷ್ಟು ಬೆಳಗ್ಗೆಯಿಂದಲೇ ವಿಶೇಷ ಪೂಜೆಗಳು ಅಭಿಷೇಕ ನಡೀತಾ ಇವೆ ಅಂತ ಹೇಳ್ಬೋದು. ಗುಲ್ಬರ್ಗ ಬೀದರ್ ಮುಖ್ಯ ರಸ್ತೆಯಲ್ಲಿದ್ದಂಥ ಕೈಲಾಸನಾಥೇಶ್ವರ ದೇವಸ್ಥಾನದಲ್ಲಿ ಕೂಡ ಶಿವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡ್ಯದ. ನೋಡ್ಬೋದು ಯಾವ ರೀತಿ ಶಿವ ಅಲಂಕಾರಗೊಂಡೇನದಂದ್ರೆ ಕುಂತಿದ್ದಾರ. ಸಾಕಷ್ಟು ಭಕ್ತಾದಿಗಳು ಬೆಳಗ್ಗೆಯಿಂದಲೇ ಶಿವನ ದರ್ಶನ ಪಡೆದು ವಿಶೇಷ ಪೂಜೆಯನ್ನು ಸಲ್ಲಿಸಿ ಪುನೀತರಾಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ರಾಜ್ಯದ ಮುಕುಟ ಬೀದರ್ಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಅಲ್ಲಲ್ಲೇನದ ಮನೆ ಮಾಡ್ಯದ ಅಂತ ಹೇಳ್ಬೋದು. ವಿಶೇಷವಾಗಿ ಪಾಪನಾಶ ಶಿವಲಿಂಗ ದೇವಸ್ಥಾನ ಇರ್ಬೋದು, ಹೊನ್ನಕೇರಿ ಸಿದ್ದೇಶ್ವರ ದೇವಸ್ಥಾನ ಇರ್ಬೋದು, ಗಾಯಮುಖ್ ಇರ್ಬೋದು, ವಿಶೇಷವಾಗಿ ಕೈಲಾಸನಾಥೇಶ್ವರ ದೇವಸ್ಥಾನದಲ್ಲಿ ಕೂಡ ಬೆಳಗ್ಗೆಯಿಂದಲೇ ಸಂಭ್ರಮ ಮನೆ ಮಾಡ್ಯದ ಅಂತ ಹೇಳ್ಬೋದು. ಇವತ್ತು ವಿಶೇಷವಾಗಿ ಇಡೀ ಊರಲ್ಲಿ ಒಂದು ಹಬ್ಬದ ವಾತಾವರಣ. 25ನೇ ಜಾತ್ರಾ ಮಹೋತ್ಸವ ಇಲ್ಲೊಂದು ಕೈಲಾಸನಾಥೇಶ್ವರ ದೇವಸ್ಥಾನದಲ್ಲಿ ನಡೀತಾ ಅಂತ ಹೇಳ್ಬೋದು. ಹೀಗಾಗಿ ಮಹಾಶಿವರಾತ್ರಿ ಹಬ್ಬದ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಸಂಭ್ರಮ ಇಲ್ಲಿ ಮನೆ ಮಾಡ್ಯದ ಅಂತ ಹೇಳ್ಬೋದು. ಹಳಿಕೇಡಿಂದ ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಮಹಾಶಿವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಲೆಲ್ಲೂ ಮನೆ ಮಾಡಿದ ಶಿವರಾತ್ರಿ ಹಬ್ಬದ ಸಂಭ್ರಮ ಅಂತ ಹೇಳ್ಬೋದು. ಇಡೀ ನಾಡಿನಾದ್ಯಂತ ಎಲ್ಲೆಲ್ಲೂ ಹರ ಹರ ಮಹಾದೇವ್ ಅಂತೇಳಿ ಜಯಘೋಷಗಳು ಮುಗಿಲ್ಮುಟ್ಟವ ಅಂತ ಹೇಳ್ಬೋದು. ಕಲ್ಯಾಣ ಕರ್ನಾಟಕದಲ್ಲೇ ಅತಿ ದೊಡ್ಡ ಶಿವನ ಮೂರ್ತಿ ಇರುವಂಥ ಹಳಿಕೇಡ್ ಗ್ರಾಮದಲ್ಲಿ ನಾವಿದ್ದೀವಿ. ಈಗಾಗಲೇ ಹಳಿಕೇಡ್ ಗ್ರಾಮಕ್ಕೆ ಶಿವನ ಖೇಡ್ ಅಂತೇಳಿ ಸಾಕಷ್ಟು ಜನ ಕರೀತಾರ. ನೋಡ್ಬೋದು ನೀವು, ಸುಮಾರು 55 ಅಡಿ ಎತ್ತರದ ಶಿವನ ಮೂರ್ತಿಯನ್ನು ನೋಡ್ಲಿಕ್ಕೆ ಸಾಕಷ್ಟು ಭಕ್ತಾದಿಗಳು ಇವತ್ತು ವಿಶೇಷವಾಗಿ ನಮ್ಮ ಮಹಾಶಿವರಾತ್ರಿ ಹಬ್ಬದ ಹಿನ್ನೆಲೆಯಲ್ಲಿ ಇಲ್ಲಿಗೆ ಆಗಮಿಸ್ತಾರ. ನೋಡ್ಬೋದು ನೀವು, ಈಗಾಗಲೇ ಇಲ್ಲಿ ಕೂಡ ಸಾಕಷ್ಟು ಬೆಳಗ್ಗೆಯಿಂದಲೇ ವಿಶೇಷ ಪೂಜೆಗಳು ಅಭಿಷೇಕ ನಡೀತಾ ಇವೆ ಅಂತ ಹೇಳ್ಬೋದು. ಗುಲ್ಬರ್ಗ ಬೀದರ್ ಮುಖ್ಯ ರಸ್ತೆಯಲ್ಲಿದ್ದಂಥ ಕೈಲಾಸನಾಥೇಶ್ವರ ದೇವಸ್ಥಾನದಲ್ಲಿ ಕೂಡ ಶಿವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡ್ಯದ. ನೋಡ್ಬೋದು ಯಾವ ರೀತಿ ಶಿವ ಅಲಂಕಾರಗೊಂಡೇನದಂದ್ರೆ ಕುಂತಿದ್ದಾರ. ಸಾಕಷ್ಟು ಭಕ್ತಾದಿಗಳು ಬೆಳಗ್ಗೆಯಿಂದಲೇ ಶಿವನ ದರ್ಶನ ಪಡೆದು ವಿಶೇಷ ಪೂಜೆಯನ್ನು ಸಲ್ಲಿಸಿ ಪುನೀತರಾಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ರಾಜ್ಯದ ಮುಕುಟ ಬೀದರ್ಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಅಲ್ಲಲ್ಲೇನದ ಮನೆ ಮಾಡ್ಯದ ಅಂತ ಹೇಳ್ಬೋದು. ವಿಶೇಷವಾಗಿ ಪಾಪನಾಶ ಶಿವಲಿಂಗ ದೇವಸ್ಥಾನ ಇರ್ಬೋದು, ಹೊನ್ನಕೇರಿ ಸಿದ್ದೇಶ್ವರ ದೇವಸ್ಥಾನ ಇರ್ಬೋದು, ಗಾಯಮುಖ್ ಇರ್ಬೋದು, ವಿಶೇಷವಾಗಿ ಕೈಲಾಸನಾಥೇಶ್ವರ ದೇವಸ್ಥಾನದಲ್ಲಿ ಕೂಡ ಬೆಳಗ್ಗೆಯಿಂದಲೇ ಸಂಭ್ರಮ ಮನೆ ಮಾಡ್ಯದ ಅಂತ ಹೇಳ್ಬೋದು. ಇವತ್ತು ವಿಶೇಷವಾಗಿ ಇಡೀ ಊರಲ್ಲಿ ಒಂದು ಹಬ್ಬದ ವಾತಾವರಣ. 25ನೇ ಜಾತ್ರಾ ಮಹೋತ್ಸವ
ಇಲ್ಲೊಂದು ಕೈಲಾಸನಾಥೇಶ್ವರ ದೇವಸ್ಥಾನದಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ಹೀಗಾಗಿ ಮಹಾಶಿವರಾತ್ರಿ ಹಬ್ಬದ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಸಂಭ್ರಮ ಇಲ್ಲಿ ಮನೆ ಮಾಡ್ಯದ ಅಂತ ಹೇಳ್ಬೋದು. ಹಳಿಕಡೆಯಿಂದ ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಮಹಾಶಿವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಲೆಲ್ಲೂ ಮನೆ ಮಾಡಿದ ಶಿವರಾತ್ರಿ ಹಬ್ಬದ ಸಂಭ್ರಮ ಅಂತ ಹೇಳ್ಬೋದು. ಇಡೀ ನಾಡಿನಾದ್ಯಂತ ಎಲ್ಲೆಲ್ಲೂ ಹರ ಹರ ಮಹಾದೇವ್ ಅಂತೇಳಿ ಜಯಘೋಷಗಳು ಮುಗಿಲ್ಮುಟ್ಟವ ಅಂತ ಹೇಳ್ಬೋದು. ಕಲ್ಯಾಣ ಕರ್ನಾಟಕದಲ್ಲೇ ಅತಿ ದೊಡ್ಡ ಶಿವನ ಮೂರ್ತಿ ಇರುವಂಥ ಹಳಿಕೇಡ್ ಗ್ರಾಮದಲ್ಲಿ ನಾವಿದ್ದೀವಿ. ಈಗಾಗಲೇ ಹಳಿಕೇಡ್ ಗ್ರಾಮಕ್ಕೆ ಶಿವನ ಖೇಡ್ ಅಂತೇಳಿ ಸಾಕಷ್ಟು ಜನ ಕರೀತಾರ. ನೋಡ್ಬೋದು ನೀವು, ಸುಮಾರು 55 ಅಡಿ ಎತ್ತರದ ಶಿವನ ಮೂರ್ತಿಯನ್ನು ನೋಡ್ಲಿಕ್ಕೆ ಸಾಕಷ್ಟು ಭಕ್ತಾದಿಗಳು ಇವತ್ತು ವಿಶೇಷವಾಗಿ ನಮ್ಮ ಮಹಾಶಿವರಾತ್ರಿ ಹಬ್ಬದ ಹಿನ್ನೆಲೆಯಲ್ಲಿ ಇಲ್ಲಿಗೆ ಆಗಮಿಸ್ತಾರ. ನೋಡ್ಬೋದು ನೀವು, ಈಗಾಗಲೇ ಇಲ್ಲಿ ಕೂಡ ಸಾಕಷ್ಟು ಬೆಳಗ್ಗೆಯಿಂದಲೇ ವಿಶೇಷ ಪೂಜೆಗಳು ಅಭಿಷೇಕ ನಡೀತಾ ಇವೆ ಅಂತ ಹೇಳ್ಬೋದು. ಗುಲ್ಬರ್ಗ ಬೀದರ್ ಮುಖ್ಯ ರಸ್ತೆಯಲ್ಲಿದ್ದಂಥ ಕೈಲಾಸನಾಥೇಶ್ವರ ದೇವಸ್ಥಾನದಲ್ಲಿ ಕೂಡ ಶಿವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡ್ಯದ. ನೋಡ್ಬೋದು ಯಾವ ರೀತಿ ಶಿವ ಅಲಂಕಾರಗೊಂಡೇನದಂದ್ರೆ ಕುಂತಿದ್ದಾರ. ಸಾಕಷ್ಟು ಭಕ್ತಾದಿಗಳು ಬೆಳಗ್ಗೆಯಿಂದಲೇ ಶಿವನ ದರ್ಶನ ಪಡೆದು ವಿಶೇಷ ಪೂಜೆಯನ್ನು ಸಲ್ಲಿಸಿ ಪುನೀತರಾಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ರಾಜ್ಯದ ಮುಕುಟ ಬೀದರ್ಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಅಲ್ಲಲ್ಲೇನದ ಮನೆ ಮಾಡ್ಯದ ಅಂತ ಹೇಳ್ಬೋದು. ವಿಶೇಷವಾಗಿ ಪಾಪನಾಶ ಶಿವಲಿಂಗ ದೇವಸ್ಥಾನ ಇರ್ಬೋದು, ಹೊನ್ನಕೇರಿ ಸಿದ್ದೇಶ್ವರ ದೇವಸ್ಥಾನ ಇರ್ಬೋದು, ಗಾಯಮುಖ್ ಇರ್ಬೋದು, ವಿಶೇಷವಾಗಿ ಕೈಲಾಸನಾಥೇಶ್ವರ ದೇವಸ್ಥಾನದಲ್ಲೂ ಕೂಡ ಬೆಳಿಗ್ಗೆಯಿಂದಲೇ ಸಂಭ್ರಮ ಮನೆ ಮಾಡ್ಯದ ಅಂತ ಹೇಳ್ಬೋದು. ಇವತ್ತು ವಿಶೇಷವಾಗಿ ಇಡೀ ಊರಲ್ಲಿ ಒಂದು ಹಬ್ಬದ ವಾತಾವರಣ. 25ನೇ ಜಾತ್ರಾ ಮಹೋತ್ಸವ ಇಲ್ಲೊಂದು ಕೈಲಾಸನಾಥೇಶ್ವರ ದೇವಸ್ಥಾನದಲ್ಲಿ ನಡೀತಾ ಅಂತ ಹೇಳ್ಬೋದು. ಹೀಗಾಗಿ ಮಹಾಶಿವರಾತ್ರಿ ಹಬ್ಬದ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಸಂಭ್ರಮ ಇಲ್ಲಿ ಮನೆ ಮಾಡ್ಯದ ಅಂತ ಹೇಳ್ಬೋದು. ಹಳಿಕಡೆಯಿಂದ ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಮಹಾಶಿವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಲೆಲ್ಲೂ ಮನೆ ಮಾಡಿದ ಶಿವರಾತ್ರಿ ಹಬ್ಬದ ಸಂಭ್ರಮ ಅಂತ ಹೇಳ್ಬೋದು. ಇಡೀ ನಾಡಿನಾದ್ಯಂತ ಎಲ್ಲೆಲ್ಲೂ ಹರ ಹರ ಮಹಾದೇವ್ ಅಂತೇಳಿ ಜಯಘೋಷಗಳು ಮುಗಿಲ್ಮುಟ್ಟವ ಅಂತ ಹೇಳ್ಬೋದು. ಕಲ್ಯಾಣ ಕರ್ನಾಟಕದಲ್ಲೇ ಅತಿ ದೊಡ್ಡ ಶಿವನ ಮೂರ್ತಿ ಇರುವಂಥ ಹಳಿಕೇಡ್ ಗ್ರಾಮದಲ್ಲಿ ನಾವಿದ್ದೀವಿ. ಈಗಾಗಲೇ ಹಳಿಕೇಡ್ ಗ್ರಾಮಕ್ಕೆ ಶಿವನ ಖೇಡ್ ಅಂತೇಳಿ ಸಾಕಷ್ಟು ಜನ ಕರೀತಾರ. ನೋಡ್ಬೋದು ನೀವು, ಸುಮಾರು 55 ಅಡಿ ಎತ್ತರದ ಶಿವನ ಮೂರ್ತಿಯನ್ನು ನೋಡ್ಲಿಕ್ಕೆ ಸಾಕಷ್ಟು ಭಕ್ತಾದಿಗಳು ಇವತ್ತು ವಿಶೇಷವಾಗಿ ನಮ್ಮ ಮಹಾಶಿವರಾತ್ರಿ ಹಬ್ಬದ ಹಿನ್ನೆಲೆಯಲ್ಲಿ ಇಲ್ಲಿಗೆ ಆಗಮಿಸ್ತಾರ. ನೋಡ್ಬೋದು ನೀವು, ಈಗಾಗಲೇ ಇಲ್ಲಿ ಕೂಡ ಸಾಕಷ್ಟು ಬೆಳಗ್ಗೆಯಿಂದಲೇ ವಿಶೇಷ ಪೂಜೆಗಳು ಅಭಿಷೇಕ ನಡೀತಾ ಇವೆ ಅಂತ ಹೇಳ್ಬೋದು. ಗುಲ್ಬರ್ಗ ಬೀದರ್ ಮುಖ್ಯ ರಸ್ತೆಯಲ್ಲಿದ್ದಂಥ ಕೈಲಾಸನಾಥೇಶ್ವರ ದೇವಸ್ಥಾನದಲ್ಲೂ ಕೂಡ ಶಿವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡ್ಯದ. ನೋಡ್ಬೋದು ಯಾವ ರೀತಿ ಶಿವ ಅಲಂಕಾರಗೊಂಡೇನದಂದ್ರೆ ಕುಂತಿದ್ದಾರ. ಸಾಕಷ್ಟು ಭಕ್ತಾದಿಗಳು ಬೆಳಗ್ಗೆಯಿಂದಲೇ ಶಿವನ ದರ್ಶನ ಪಡೆದು ವಿಶೇಷ ಪೂಜೆಯನ್ನು ಸಲ್ಲಿಸಿ ಪುನೀತರಾಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ರಾಜ್ಯದ ಮುಕುಟ ಬೀದರ್ಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಅಲ್ಲಲ್ಲೇನದ ಮನೆ ಮಾಡ್ಯದ ಅಂತ ಹೇಳ್ಬೋದು. ವಿಶೇಷವಾಗಿ ಪಾಪನಾಶ ಶಿವಲಿಂಗ ದೇವಸ್ಥಾನ ಇರ್ಬೋದು, ಹೊನ್ನಕೇರಿ ಸಿದ್ದೇಶ್ವರ ದೇವಸ್ಥಾನ ಇರ್ಬೋದು, ಗಾಯಮುಖ್ ಇರ್ಬೋದು, ವಿಶೇಷವಾಗಿ ಕೈಲಾಸನಾಥೇಶ್ವರ ದೇವಸ್ಥಾನದಲ್ಲೂ ಕೂಡ ಬೆಳಿಗ್ಗೆಯಿಂದಲೇ ಸಂಭ್ರಮ ಮನೆ ಮಾಡ್ಯದ ಅಂತ ಹೇಳ್ಬೋದು. ಇವತ್ತು ವಿಶೇಷವಾಗಿ ಇಡೀ ಊರಲ್ಲಿ ಒಂದು ಹಬ್ಬದ ವಾತಾವರಣ. 25ನೇ ಜಾತ್ರಾ ಮಹೋತ್ಸವ ಇಲ್ಲೊಂದು ಕೈಲಾಸನಾಥೇಶ್ವರ ದೇವಸ್ಥಾನದಲ್ಲಿ ನಡೀತಾ ಅಂತ ಹೇಳ್ಬೋದು. ಹೀಗಾಗಿ ಮಹಾಶಿವರಾತ್ರಿ ಹಬ್ಬದ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಸಂಭ್ರಮ ಇಲ್ಲಿ ಮನೆ ಮಾಡ್ಯದ ಅಂತ ಹೇಳ್ಬೋದು. ಹಳಿಕಡೆಯಿಂದ ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.